ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ. ಈ ವಿಡಿಯೋದಲ್ಲಿ ಅನೇಕ ಜನಗಳು ನನಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಪಿತೃಪಕ್ಷವನ್ನ ಎಲ್ಲರೂ ಕೂಡ ಆಚರಣೆಯನ್ನ ಮಾಡ್ಲೇಬೇಕಾ ಅನ್ನೋಂಥದ್ದು. ಮತ್ತೊಂದು, ನಾವು ಬಡವರಾಗಿದ್ದೇವೆ, ಈಗ ಆಲ್ಮೋಸ್ಟ್ ಸಮಾಜದಲ್ಲಿ ಮಾಡ್ತಾ ಇರತಕ್ಕಂತಹ ರೀತಿಯಲ್ಲಿಯೇ ನಾವು ಕೂಡ ಪಿತೃಪಕ್ಷವನ್ನ ಆಚರಣೆಯನ್ನ ಮಾಡ್ಬೇಕಾ ಅಂತ ಕೇಳ್ತಾ ಇದ್ರು. ಇನ್ನು ಕೆಲವರು, ನಮಗೆ ಸಮಯದ ಅಭಾವ ಇರೋದ್ರಿಂದ ಪಿತೃಪಕ್ಷದ ಆಚರಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪಿತೃಪಕ್ಷವನ್ನ ಆಚರಣೆ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಇದೆ, ಇದಕ್ಕೇನಾದ್ರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಹೇಳಿ ನನಗೆ ಕೆಲವರು ಮೆಸೇಜ್ ಅನ್ನ ಮಾಡಿದ್ರು. ಹಾಗಾಗಿ ನನ್ನ ಗುರುಗಳು ನನಗೆ ತಿಳಿಸ್ಕೊಟ್ಟಂತಹ ಈ ಪಿತೃಪಕ್ಷದಲ್ಲಿ ಹೇಗೆಲ್ಲ ಪಿತೃಗಳ ಈ ಒಂದು ಆಶೀರ್ವಾದಕ್ಕಾಗಿ ಪರಿಹಾರಗಳು ಅಥವಾ ತಂತ್ರಗಳನ್ನ ಮಾಡಬಹುದು ಅನ್ನೋಂಥದ್ದನ್ನ ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಗತ್ಯ ಇರೋಂಥವ್ರು ಅಥವಾ ತುಂಬಾ ಸಮಯ ಇದ್ದು ಪಿತೃಗಳಿಗೆ ಈ ಕಾರ್ಯವನ್ನ ಮಾಡಲೇಬೇಕು ಅನ್ನೋಂಥವ್ರು ಕೆಲವರು ಈ ಸಂಗಮ ಕ್ಷೇತ್ರಗಳಲ್ಲಿ, ನದಿ ತೀರಗಳಲ್ಲಿ, ಗಯಾ, ಗೋಕರ್ಣ, ಶ್ರೀರಂಗಪಟ್ಟಣ ಇಂತಹ ಕಡೆ ಎಲ್ಲ ಪಿಂಡ ಪ್ರದಾನವನ್ನ ಮಾಡ್ತಾರೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಈ ರೀತಿಯಲ್ಲಿ ಪಿಂಡ ಪ್ರದಾನವನ್ನ ಮಾಡುವಂಥದ್ದು ಅತ್ಯಂತ ಪ್ರಶಸ್ತವಾದದ್ದು. ಹೌದು, ಇದನ್ನ ಈ ರೀತಿಯೇ ಮಾಡಬೇಕಾಗಿರೋಂಥದ್ದಿದೆ. ಇನ್ನು ಕೆಲವು ಕ್ಯಾಸ್ಟ್ಗಳಲ್ಲಿ ಅವರದೇ ಆದಂತಹ ಒಂದು ಪದ್ಧತಿಯ ಮುಖಾಂತರ ಈ ಪಿತೃಪಕ್ಷದ ಆಚರಣೆಯನ್ನ ಮಾಡ್ತಾರೆ. ಆದ್ರೆ ಇವ್ಯಾವುದೇ ರೀತಿಯಲ್ಲಿಯೂ ಕೂಡ ಆಚರಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಕೆಲವೊಂದಿಷ್ಟು ಪರಿಹಾರಗಳನ್ನ ನಮ್ಮ ಗುರುಗಳು ಅವರ ಗುರುಗಳ ಮುಖೇನ ಕೆಲವು ತಂತ್ರ ಪರಿಹಾರಗಳನ್ನ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ವಿಚಾರ ಬಂದು, ಹಿರಿಯರನ್ನ ನೆನೆಯಬೇಕು, ಒಂದು ಅವರ ಆಶೀರ್ವಾದಕ್ಕಾಗಿ ಪ್ರಾರ್ಥನೆಯನ್ನ ಮಾಡಬೇಕು, ಪಿತೃದೋಷದ ನಿವಾರಣೆಗಳನ್ನ ಮಾಡ್ಕೊಬೇಕು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಈ ಭಯದ ವಾತಾವರಣವನ್ನ ನೀವು ಕಳ್ಕೊಬೇಕು. ಎಲ್ರೂ ಕೂಡ ಸಾಮಾನ್ಯವಾಗಿ ಹಣಕಾಸು ಇರೋಂಥವ್ರು ಅವರ ಪದ್ಧತಿ ಪ್ರಕಾರ ಜನಗಳನ್ನೆಲ್ಲ ಕರೆದು ಊಟ ಹಾಕಿ, ಪೂಜೆ ಹಿರಿಯರಿಗೆ ಧೂಪ ಹಾಕಿ, ನೈವೇದ್ಯಗಳನ್ನ ಇಟ್ಟು ಅವನ್ನೆಲ್ಲ ಮಾಡ್ತಾರೆ, ಇಲ್ಲ ಅಂತಲ್ಲ. ಕೆಲವು ಬಡವರಿಗೆ ಅಂಥದ್ದನ್ನೆಲ್ಲ ಮಾಡ್ಲಿಕ್ಕೂ ಕೂಡ ಆಸೆ ಇರುತ್ತೆ, ಆದ್ರೆ ಅವರಲ್ಲಿ ಹಣಕಾಸಿನ ಕೊರತೆ ಇರೋದ್ರಿಂದ ಇಂತಹ ಪದ್ಧತಿಗಳನ್ನ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಹಾಗಾಗಿ ಈಗ ಬರ್ತಕ್ಕಂತಹ ಅಮಾವಾಸ್ಯೆ ದಿನ ಕೆಲವು ತಂತ್ರ ಪರಿಹಾರಗಳನ್ನ ಹೇಳ್ತಾ ಇದ್ದೀನಿ. ಇವುಗಳನ್ನ ಆಚರಣೆಯನ್ನ ಮಾಡೋದ್ರಿಂದ ಪಿತೃಗಳ ಒಂದು ಆಶೀರ್ವಾದಕ್ಕಾಗಿ ನೀವು ಅವರನ್ನ ಸಂಕಲ್ಪವನ್ನ ಮಾಡಬಹುದು. ಹಾಗಾಗಿ ಯಾವ ರೀತಿ ಪಿತೃಪಕ್ಷದ ಆಚರಣೆಯನ್ನ ಮಾಡಬೇಕು ಅಂದ್ರೆ, ಮಹಾಲಯದ ಅಮಾವಾಸ್ಯೆಯ ದಿನ ಅತ್ಯಂತ ಶುಭಕರವಾದಂತಹ ದಿನ. ಇದಕ್ಕಿಂತ ಮೊದಲು ನಾನು ಹಿಂದಿನ ವಿಡಿಯೋಗಳಲ್ಲಿ ಒಂದು ತಂತ್ರ ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದೆ. ಅದರ ಜೊತೆಗೆ ಇದನ್ನು ಕೂಡ ನೀವು ಆಚರಣೆಯನ್ನ ಮಾಡುವಂಥದ್ದು ಅತ್ಯಂತ ಶುಭವಾಗಿರುತ್ತೆ. ನಾನು ಇಲ್ಲಿ 3 ತರನಾದಂತಹ ಪಿತೃಪಕ್ಷದ ಆಚರಣೆಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಇದರಲ್ಲಿ ಯಾವುದಾದರೂ ಒಂದನ್ನ ಕೂಡ ನೀವು ಮಾಡಬಹುದಾಗಿದೆ. ಮಹಾಲಯ ಅಮಾವಾಸ್ಯೆಯ ದಿನ ಶುಚಿರ್ಭೂತರಾಗಿ, ಅಂದ್ರೆ ಶುದ್ಧವಾದಂತಹ ಜಲದಿಂದ ಸ್ನಾನವನ್ನ ಮಾಡಿ ಆ ಜಲಕ್ಕೆ ಅಭಿಮಂತ್ರಿಸಬೇಕು. ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರುಹು, ಈ ತರ ಗಂಗಾ ಮಂತ್ರವನ್ನ ಜಪವನ್ನ ಮಾಡಿ, ಒಂದು ಗಾಯತ್ರಿ ಮಂತ್ರವನ್ನ ಜಪ ಮಾಡಿ ಆ ನೀರಿಗೆ ಅಭಿಮಂತ್ರಿಸಿ ನೀವು ಸ್ನಾನವನ್ನ ಮಾಡುವಂಥದ್ದು. ನಂತರ ಬಿಸಿ ಅನ್ನವನ್ನ ಮಾಡುವಂಥದ್ದು. ಒಂದು 3 ಉಂಡೆ ಆಗುವಷ್ಟು ಬಿಸಿ ಅನ್ನ ಮಾಡಿ, ಕರಿ ಎಳ್ಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ, ಹಸುವಿನ ತುಪ್ಪವನ್ನ ಹಾಕಿ 3 ಉಂಡೆಗಳನ್ನ ಮಾಡಬೇಕು. ನಂತರ 1 ಲೋಟ ನೀರು, ಚಿಕ್ಕ ಲೋಟದಲ್ಲಿ 1 ಲೋಟ ನೀರು, ಇದನ್ನ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಮನೆಯ ಹೊರಭಾಗದಲ್ಲಿ ಬಂದು ಸೂರ್ಯ ದೇವನನ್ನ ನೋಡ್ತಾ, ಸೂರ್ಯನಾರಾಯಣನನ್ನ ಪ್ರಾರ್ಥನೆಯನ್ನ ಮಾಡ್ತಾ, ನಮ್ಮ ಹಿರಿಯರಿಗೆ, ನನ್ನ 3 ಪಿತೃಗಳಿಗೂ ಅಂದ್ರೆ ತಂದೆ, ತಾತ, ಮುತ್ತಾತ, ಈ ತಲೆಮಾರಿನವರೆಗೂ ಕೂಡ ನನ್ನ ಪಿತೃಗಳಿಗೆ ಈ ಪಿಂಡವು ನಿಮ್ಮ ಮೂಲಕ ಆತ್ಮಗಳಿಗೆ ಅದು ತಲುಪುವಂತೆ ಮಾಡಿ, ನನಗೆ ಅವರಿಂದ ಆಶೀರ್ವಾದವನ್ನ ಕೊಡಿಸುವಂತೆ ಹೇಳಿ ಸೂರ್ಯನಾರಾಯಣನನ್ನ ಪ್ರಾರ್ಥನೆಯನ್ನ ಮಾಡಿ ಈ ಒಂದು ಮಂತ್ರವನ್ನ ನೀವು ಜಪವನ್ನ ಮಾಡಬೇಕು. ಓಂ ಶ್ರೀಂ ಸರ್ವ ಪಿತೃದೋಷ ನಿವಾರಣಾಯ ಕ್ಲೇಶಂ ಅನಹನ ಸುಖ ಶಾಂತಿಂ ದೇಹಿ ಪಟ್ ಸ್ವಾಹ. ಈ ಮಂತ್ರವನ್ನ ನಿರಂತರವಾಗಿ 11 ಬಾರಿ ಜಪವನ್ನ ಮಾಡಿ, ಇಲೆಗಳನ್ನ ಮನೆಯ ಮೇಲೆ ಇಟ್ಟು, ಅಲ್ಲೇ ಆ ಲೋಟದ ನೀರನ್ನು ಕೂಡ ಅಲ್ಲೇ ಇಟ್ಟು ಹಿರಿಯರನ್ನ ಪ್ರಾರ್ಥಿಸಿ ಅವರ ಆಶೀರ್ವಾದವು ನಮಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನ ಮಾಡಿ ನೀವು
ಮನೆಗೆ ಬರೋ ಅಂಥದ್ದನ್ನ ಮಾಡಿ. ನಂತರ ಆಲದ ಮರಕ್ಕೆ ಅದೇ ದಿನ ಮಹಾಲಯ ಅಮಾವಾಸ್ಯೆಯ ದಿನ ಆಲದ ಮರಕ್ಕೆ ನೀವು ದಕ್ಷಿಣ ಮುಖವಾಗಿ ನಿಂತುಕೊಂಡು ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ಜಲವನ್ನ ಇಟ್ಕೊಂಡು ಈ ಪಿತೃದೋಷ ನಿವಾರಣ ಮಂತ್ರವನ್ನ ಜಪವನ್ನ ಮಾಡಿ. ಓಂ ಶ್ರೀಂ ಸರ್ವ ಪಿತೃದೋಷ ನಿವಾರಣಾಯ ಕ್ಲೇಶಂ ಹನನ ಸುಖ ಶಾಂತಿಂ ದೇಹಿ ಪಟ್ ಸ್ವಾಹ ಈ ಮಂತ್ರವನ್ನೇ 11 ಬಾರಿ ಜಪವನ್ನ ಮಾಡಿ ತಾಮ್ರದ ಚೊಂಬಿನಲ್ಲಿ ದಕ್ಷಿಣಾಭಿಮುಖವಾಗಿ ನೀವು ನಿಂತುಕೊಂಡು ಆಲದ ಮರಕ್ಕೆ ನೀವು ಈ ನೀರನ್ನ ಹಾಕುವಂಥದ್ದು. ಮತ್ತೆ 9 ಬಾರಿ ಆ ಆಲದ ಮರದ ಸುತ್ತ ನೀವು ಬರೋ ಅಂಥದ್ದನ್ನ ಮಾಡಿ ಆಲದ ಮರಕ್ಕೆ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಇದರಿಂದ ಪಿತೃಗಳ ಆಶೀರ್ವಾದವು ಕೂಡ ದೊರೆಯುತ್ತದೆ. ಇದು ಕೂಡ ಆಗದೆ ಇರೋಂಥ ಪಕ್ಷದಲ್ಲಿ ಸೂರ್ಯ ಉದಯ ಆಗುವಂತಹ ಸಮಯದಲ್ಲಿ ನೀವು ಈ ಅರಳಿ ವೃಕ್ಷದ ಬಳಿ ಹೋಗಿ ಒಂದು ತಾಮ್ರದ ಚೊಂಬಿನಲ್ಲಿ ಹಸಿ ಹಾಲು ಮತ್ತೆ ಕರಿ ಎಳ್ಳನ್ನ ಅದರಲ್ಲಿ ಹಾಕ್ಬಿಟ್ಟು ಇದೇ ಮಂತ್ರವನ್ನ 11 ಬಾರಿ ಜಪವನ್ನ ಮಾಡಿ ಆ ಅರಳಿ ಮರದ ಬುಡಕ್ಕೆ ಹಾಕಿ ಸರ್ವ ಪಿತೃಗಳ ಆಶೀರ್ವಾದವು ನಮಗೆ ದೊರೆಯಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನ ಮಾಡಿ ನೀವು ಬರೋದ್ರಿಂದ ನಿಮ್ಗೆ ಸರ್ವ ಪಿತೃಗಳ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತದೆ. ಹಾಗಾಗಿ ನಾನು ಕೆಲವರು ನನಗೆ ಮೆಸೇಜ್ ಮಾಡಿದ್ರು, ನಾವು ಬಡವರಾಗಿ ಆಚರಣೆಯನ್ನ ಮಾಡಬಾರ್ದ, ಇದನ್ನ ನಮಗೂ ಕೂಡ ಆಸೆ ಇದೆ, ಯಾವ ರೀತಿ ಆಚರಣೆಯನ್ನ ಮಾಡಬೇಕು, ನಮಗೂ ಕೂಡ ನಮ್ಮ ಪಿತೃಗಳ ಆಶೀರ್ವಾದ ನಮಗೆ ದೊರೆಯಬೇಕು ಅಂತ ಹೇಳಿ ಕೇಳ್ತಾ ಇದ್ರು. ಹಾಗಾಗಿ ಇದನ್ನ ನಾವು ಅವ್ರಿಗೆ ತಿಳಿಸ್ಲೇಬೇಕು ಅನ್ನೋ ಒಂದು ವಿಚಾರದಿಂದ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಸರ್ವ ಪಿತೃಗಳ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಇದ್ದು ಎಲ್ಲಾ ರೀತಿಯ ದೋಷಗಳಿಂದ ನೀವು ಮುಕ್ತರಾಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಲೋಕ ಸಮಸ್ತ ಸನ್ಮಂಗಳಾನಿ ಭವಂತು.